ಬಿಸಿಲಿನ ಬೇಗೆ ಹೆಚ್ಚಾಗಿದ್ದು ಈಗ ಕುಡಿಯೋ ನೀರಿಗೆ ತತ್ವಾರ ಬರೋ ಆತಂಕ ಶುರುವಾಗಿದೆ ಜನರಲ್ಲಿ. ಮಂಗಳೂರಿನಲ್ಲಿ ನೇತ್ರಾವತಿಗೂ ತಾಪಮಾನದ ಬಿಸಿ ತಟ್ಟಿದೆ. ಮಂಗಳೂರು ನಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ತಟ್ಟೋದು ಪಕ್ಕ. ಮೇ ತಿಂಗಳಿಂದ ಮಂಗಳೂರಿನಲ್ಲಿ ಕುಡಿಯೋ ನೀರಿಗೆ ರೂಲ್ಸ್ ಇದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 2 ದಿನಕ್ಕೊಮ್ಮೆ ಕುಡಿಯೋ ನೀರು ಸರಬರಾಜು ಆಗುತ್ತೆ. 60 ವಾರ್ಡ್ಗಳಿಗೆ ಕುಡಿಯೋ ನೀರಿನ ರೇಷನಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಬೇಸಿಗೆ ಅಂತ್ಯದವರೆಗೆ ನೀರಿನ ನಿರ್ವಹಣೆಗೆ ಪಾಲಿಕೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಮೇ 1ರಿಂದ ಮಂಗಳೂರಿನಲ್ಲಿ ರೇಷನಿಂಗ್ ನಿಯಮ ಜಾರಿಯಾಗುತ್ತೆ. ಮೇ ತಿಂಗಳ ಆರಂಭದಿಂದ 2 ದಿನಕ್ಕೊಂದ್ಸಲ ಮಾತ್ರ ನೀರು ಪೂರೈಕೆ ಆಗುತ್ತೆ. ತುಂಬೆ ಡ್ಯಾಂನಿಂದ ಮಂಗಳೂರು ಮಹಾನಗರಕ್ಕೆ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಪ್ರತಿದಿನ ಮಂಗಳೂರಿಗೆ 160 MLD ನೀರು ಪಂಪಿಂಗ್ ಆಗುತ್ತೆ. ಸದ್ಯ ತುಂಬೆ ಡ್ಯಾಂನಲ್ಲಿ 4.53 ಮೀಟರ್ ನೀರಿನ ಸಂಗ್ರಹ ಇದೆ. ಮೇ ತಿಂಗಳಲ್ಲಿ ನೀರಿನ ಸಮಸ್ಯೆ ಎದುರಾಗೋದು ಪಕ್ಕ. ಹಾಗಾಗಿ ನೀರನ್ನ ಸಮರ್ಪಕವಾಗಿ ಸರಬರಾಜು ಮಾಡೋದಕ್ಕೆ ಪಾಲಿಕೆ ನಿರ್ಧಾರ ಮಾಡಿದೆ. 2 ದಿನಕ್ಕೊಂದ್ಸಲ ನೀರು ಬಿಡಲಾಗತ್ತೆ ಮಂಗಳೂರಿನಲ್ಲಿ. ಮೇ 1ರಿಂದ ಇದು ಜಾರಿಯಾಗುತ್ತೆ. ರಣಬಿಸಿಲಿಗೆ ಬೆಂದು ಹೋಗ್ತಾ ಇರುವಂತಹ ಕರಾವಳಿಗೆ ನೀರಿನ ಸಮಸ್ಯೆ ಎದುರಾಗುತ್ತಾ? ಯಾಕಂದ್ರೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮುಂದಿನ ಮೇ 1ರಿಂದ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೀರಿನ ರೇಷನಿಂಗ್ ಪದ್ಧತಿಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅಂದ್ರೆ ಈ ಮೂಲಕ ಮಂಗಳೂರು ನಗರಕ್ಕೆ ಮೇ 1ರಿಂದ 2 ದಿನಕ್ಕೊಮ್ಮೆ ಅಂದ್ರೆ 48 ಗಂಟೆಗಳಿಗೊಮ್ಮೆ ಅಷ್ಟೇ ನೀರು ಪೂರೈಕೆ ಆಗುತ್ತೆ. ಇವತ್ತು ಪ್ರತಿನಿತ್ಯ ನೀರು ಪೂರೈಕೆ ಆಗುತ್ತೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಮೇ 1ರಿಂದ ವ್ಯತ್ಯಯ ಆಗಲಿದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ನಾನೀಗ ಟ್ರೀಟ್ಮೆಂಟ್ ಪ್ಲಾಂಟ್ ಮಂಗಳೂರು ನಗರದಲ್ಲಿರುವಂತಹ ಬೆಂದ್ರುವೆಲ್ನಲ್ಲಿರುವಂತಹ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ನಲ್ಲಿ ಇದ್ದೀನಿ. ಇಲ್ಲಿಗೆ ಮಂಗಳೂರು ನಗರಕ್ಕೆ ನೀರು ಸಪ್ಲೈ ಆಗುವಂತದ್ದು ನೇರವಾಗಿ ತುಂಬೆಯ ಅಣೆಕಟ್ಟಿನಿಂದ, ತುಂಬೆ ಡ್ಯಾಮ್ ನಲ್ಲಿ ನೇತ್ರಾವತಿ ನದಿಯಿಂದ ಬರುವಂತದ್ದು ನೀರೇನಿದೆ ಅಲ್ಲಿಂದ ತುಂಬೆ ಡ್ಯಾಮ್ ನಲ್ಲಿ ನೀರನ್ನು ಶೇಖರಣೆ ಮಾಡಿ ಅಲ್ಲಿಂದ ಬೃಹತ್ ಪೈಪ್ಲೈನ್ಗಳ ಮೂಲಕ ಈ ಬೆಂದ್ರುವೆಲ್ನ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ತರ್ತಾರೆ. ಇಲ್ಲಿ ನೀರನ್ನು ಶುದ್ಧೀಕರಣ ಮಾಡಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅದನ್ನು ಸಪ್ಲೈ ಮಾಡಲಾಗುತ್ತೆ. ಈ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕೂಡ ನೀವು ಗಮನಿಸಬಹುದು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಒಂದು 60 ವಾರ್ಡ್ಗಳಿವೆ. ಈ 60 ವಾರ್ಡ್ಗಳಿಗೂ ಕೂಡ ಪ್ರತಿನಿತ್ಯ ಇಲ್ಲಿಂದ ನೀರು ಪೂರೈಕೆ ಆಗುತ್ತೆ. ಆದರೆ ಮೇ 1ರಿಂದ ಈ ಒಂದು ನೀರು ಪೂರೈಕೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾರೆ. ಸ್ವತಃ ಜಿಲ್ಲಾಧಿಕಾರಿ ದರ್ಶನ್ ಅವರು ಹೇಳಿರುವಂತೆ ಮುಂದಿನ ದಿನಗಳಲ್ಲಿ ಮೇ 1ರಿಂದ 2 ದಿನಕ್ಕೊಮ್ಮೆ ನೀರು ಪೂರೈಕೆ ಅಂದ್ರೆ 2 ವಿಭಾಗಗಳಿದೆ. ಒಂದು ಸುರತ್ಕಲ್ ಇರಬಹುದು ಮತ್ತು ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಇರಬಹುದು. ಅವುಗಳಿಗೆ ನೀರಿನ ಪೂರೈಕೆಯಲ್ಲಿ ಒಂದಷ್ಟು ವ್ಯತ್ಯಯಗಳನ್ನು ಮಾಡಿಕೊಳ್ಳುತ್ತಾರೆ. ಆ ಮೂಲಕ ಈ ಒಂದು ಹೊಸ ನಿಯಮವನ್ನ ಜಾರಿಗೆ ತರಲಾಗ್ತಾ ಇದೆ. 60 ವಾರ್ಡ್ಗಳಿಗೂ ಕೂಡ ಇದೇ ನಿಯಮ ಬರುತ್ತೆ. ಹಾಗಾದ್ರೆ ಡ್ಯಾಮ್ನಲ್ಲಿ ನೀರಿದೆ ಅಂದ್ರೆ ಇಲ್ಲಿ ಡ್ಯಾಮ್ನಲ್ಲಿ ನೀರಿದ್ರು ಕೂಡ ಪಾಲಿಕೆ ಯಾಕೆ ಈ ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನೋದಕ್ಕೆ ಉತ್ತರವಾಗಿ ಜಿಲ್ಲಾಧಿಕಾರಿಗಳು ಹೇಳುವಂತದ್ದು, ತುಂಬೆ ಮತ್ತು AMR ಡ್ಯಾಮ್ಗಳಲ್ಲಿ ಸದ್ಯಕ್ಕೆ ಜೂನ್ 10ರವರೆಗೆ ಬೇಕಾಗುವಷ್ಟು ಮಂಗಳೂರಿಗೆ ಪೂರೈಕೆ ಆಗುವಷ್ಟು ಜೂನ್ 10ರವರೆಗೂ ಕೂಡ ಬೇಕಾಗುವಷ್ಟು ನೀರಿನ ಸಂಗ್ರಹ ಇದೆ. ಅಂದ್ರೆ ಪ್ರತಿದಿನ 160 MLD ನೀರನ್ನು ಇಲ್ಲಿಂದ ಪಂಪಿಂಗ್ ಮಾಡ್ತಾರೆ. ಆದರೆ ಬೇಸಿಗೆಯ ತೀವ್ರತೆ ಹೆಚ್ಚಾದ್ರೆ ನೀರಿನ ಬೇಡಿಕೆ ಗಗನಕ್ಕೇರುತ್ತೆ. ಅಂತ ಸಂದರ್ಭಗಳಲ್ಲಿ ನಗರದ ಎತ್ತರದ ಪ್ರದೇಶಗಳಿಗೆ ಮತ್ತು ಕೊನೆಯ ಡೆಡ್ ಎಂಡ್ ಭಾಗಗಳೇನಿದೆ ಅಲ್ಲಿನ ಮನೆಗಳಿಗೆ ನೀರನ್ನ ತಲುಪಿಸಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು. ಯಾಕಂದ್ರೆ ಜೂನ್ ಅನ್ನುವಂಥದ್ದು ಜೂನ್ನ ಮೊದಲ ವಾರ ಮಳೆ ವಾಡಿಕೆಯಂತೆ ಪ್ರಾರಂಭ ಆಗಬೇಕಾದ್ರೂ ಒಂದು ವೇಳೆ ಮಳೆ ವಿಳಂಬ ಆದ್ರೆ ನಗರದಲ್ಲಿ ನೀರಿನ ಹಾಹಾಕಾರ ಉಂಟಾಗಬಾರದು ಅನ್ನೋ ಉದ್ದೇಶದಿಂದ ಪಾಲಿಕೆ ಈ ಒಂದು ದೂರದೃಷ್ಟಿಯಿಂದ ಜೂನ್ 11ರವರೆಗೆ ಯಾವುದೇ ತಾಂತ್ರಿಕ ಅಡೆತಡೆ ಇಲ್ಲದೆ ನೀರು ಒದಗಿಸುವಂತಹ ಅನಿವಾರ್ಯತೆ ಮಂಗಳೂರು ಮಹಾನಗರ ಪಾಲಿಕೆಗೆ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.